ಶ್ರೀಶಂ ಶ್ರೀ ಮಧ್ವಮನ್ಯಂ ಶ್ರೀ ರಾಘವೇಂದ್ರ ಸದ್ಗುರು ವಕ್ಷೋಮಹಿ ಗುರುಸ್ತೋತ್ರ ಭವಂ ಭವ ವಿಶುದ್ಧಿ. ಇಂಥ ಒಂದು ಪವಿತ್ರವಾದ ವೇದಿಕೆಯಲ್ಲಿರೋದಕ್ಕೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಮೊದಲು ಪತ್ರಿಕಾಗೋಷ್ಠಿ ಮಾಡಿದಾಗ ರಘು ನನಗೆ ಇನ್ವೈಟ್ ಮಾಡಿದರು. ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ಎಲ್ಲೂ ಒಂದು ಕಡೆ ನನಗೆ ಅನ್ನಿಸ್ತಾ ಇತ್ತು, ಅಯ್ಯೋ ನಾನು ಹೋಗೋಕ್ಕಾಗಲಿಲ್ವಲ್ಲ, ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಮೊನ್ನೆ ಈಗ ಫೋನ್ ಮಾಡಿದ ತಕ್ಷಣ ನಾನು ದೂಸರ ಮಾತೇ ಇಲ್ಲ, ಬರ್ತೀನಿ ಅಷ್ಟೇ, ಯಾವಾಗ ಹೇಳು ಎಷ್ಟು ಗಂಟೆಗೆ ಹೇಳು ಅಂತ. ಯಾಕಂತಂದರೆ ನಾನು ಅಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಕಾರಣ ಇರ್ಬೋದು, ಇಲ್ಲಿ ಇವಾಗ ಬರ್ತಿರೋದಕ್ಕೆ ಇನ್ನೊಂದು ಕಾರಣ ಇರ್ಬೋದು ಅಂತ ಹೇಳಿ ಅಂತ ನಂಬಿಕೆಯಲ್ಲಿ ನಾನು ಬದುಕುವಂಥವ್ರು. ತುಂಬ 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 ರೋಮಾಂಚನವಾದಂಥ ಒಂದು ಗಳಿಗೆ. ಅಂದರೆ ನಾವೆಲ್ಲರೂ ಸಣ್ಣ ಮಕ್ಕಳಾಗಿದ್ದಾಗ ನಮ್ಮ ಗಣೇಶ ಹಬ್ಬ ಪೆಂಡಾಲ್ಗಳೆಲ್ಲ ಆಗ್ತಿರ್ಬೇಕಾದ್ರೆ ಫಸ್ಟು ನಮ್ಗೆ ಆಗ್ತಾ ಇದ್ದ ಹಾಡೇ ಇವರು P.B. ಶ್ರೀನಿವಾಸ್ ಅವರ ಶರಣು ಶರಣಯ್ಯ ಶರಣು ಬೆಳಗ ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಅಂತ ಅದು ಶುರುವಾಗೋದು. ನೆಕ್ಸ್ಟ್ ಹಾಡೇ ಅಣ್ಣವ್ರದ್ದು, ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ. ಈ ಹಾಡನ್ನೆಲ್ಲ ನಾವು ಕೇಳ್ತಾ 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 ಬೆಳೆದವರು. ಅಣ್ಣವರು ಹಾಡ್ತಾ ಇದ್ರೆ ರಾಘವೇಂದ್ರ ಸ್ವಾಮಿ ಹಾಡುಗಳನ್ನ, ಅವರ ಭಕ್ತಿಗೀತೆ ಕ್ಯಾಸೆಟ್ಗಳನ್ನ ಕೇಳ್ತಾ ಇದ್ರೆ ಎಂಥ ರೋಮಾಂಚನ ಆಗ್ತಿತ್ತು. ಅಂದರೆ ಜಿನೀಶ್ ಆ್ಯಬಿಗೆ ಹೇಳ್ತೀನಲ್ಲ ಅಂತಂದರೆ ನಾಭಿಯಿಂದ ಹಾಡಬೇಕು ಆ್ಯಬಿ, ಅದನ್ನ ಇಲ್ಲಿಂದ ಹಾಡಿದ್ರೇ ಅವನು ಅಲ್ಲಿಂದ ಕೊಡೋದು ಅಂತ ಹೇಳಿ. ಇಟ್ ಕನೆಕ್ಟ್ಸ್ ಇಲ್ಲಿಗೆಗಿಂತ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗೋದು ಅಂತಂದರೆ ಮಹಾವಿಷ್ಣುವಿನ ಶ್ರೀರಂಗನಾಥನ ಕಮಲದಲ್ಲಿ ನಾಭಿಯಿಂದ ಕಮಲದಲ್ಲಿ ಬ್ರಹ್ಮ ಕೂತಿರ್ತಾನೆ ಅಂತ ಹೇಳಿ ಈ ಥರದ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲ ಬಂದವರು. ಅಂದರೆ ಅಂಥ ನಾವೆಲ್ಲರೂ ನಾನಾ ರೂಪದಲ್ಲಿ ಭಗವಂತನನ್ನು ನೋಡುವಂಥವ್ರು. ಗುರುಗಳು ಅನ್ನೋದಿದೆಯಲ್ಲ, ಗುರು ಆ ದೇವರ ಸನ್ನಿಧಿಗೆ ಕರ್ಕೊಂಡು ಹೋಗುವಂಥ ಒಬ್ಬ ನಮಗೆ ಅದು ದೈವ. ಅವರು ದೈವ ಅಂತ ನಾವು ದಕ್ಷಿಣ ಕನ್ನಡದಲ್ಲಿ ಕರೀತಾರೆ. ಅದೇ ರೀತಿ ನಮಗೆ ನಿಜವಾಗ್ಲೂ ನಾವೆಲ್ಲ ರೋಮಾಂಚನಗೊಳ್ಳುವಂಥ. ಆದರೂ ಮಂತ್ರಾಲಯ ನಮ್ಮ ಕರ್ನಾಟಕದ ಬಾರ್ಡ್ರಿಂದ ಆಂಧ್ರ ಪ್ರದೇಶದಲ್ಲಿ ಇದ್ದರೂ ಕೂಡ ಹೆಚ್ಚು ಭಕ್ತಾದಿಗಳಿರೋದೇ ಕರ್ನಾಟಕದಿಂದ. ಅಷ್ಟೊಂದು ಜನ ನಾವೆಲ್ಲರೂ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆಯವರು, ನಮ್ಮ ಮನೆ ಗುರುಗಳು, ನಮ್ಮ ಮನೆ ಹಿರಿಯರು ಅಂತ ಭಾವಿಸ್ಕೊಂಡು ಹೋಗುವಂಥವ್ರು. ಅಂಥದ್ರಲ್ಲಿ ಹಾಡುಗಳನ್ನ ಕೇಳ್ತಿರ್ಬೇಕಾದ್ರೆ ಆಲ್ಬಮ್ ಸಾಂಗ್ ಮಾಡೋದಿದೆಯಲ್ಲ, ಇದು ಇನ್ನೊಂದು ರೋಮಾಂಚನ. ಅದು ಆಲ್ಬಮ್ ಸಾಂಗು ಬೇರೆ ಕಲಾವಿದರು ಇಟ್ಟೋ ಇನ್ನೇನೋ ಕಥೆ ಥರ ಮಾಡ್ಬೋದಾಗಿತ್ತು. ಆದರೆ ಮಂತ್ರಾಲಯದಲ್ಲಿ ನಡೆಯುವಂಥ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮತ್ತು ಅಲ್ಲೆಲ್ಲಿ ಏನೇನು ಸೇವೆಗಳಾಗ್ತವೆ, ಯಾವ ರೀತಿಯೆಲ್ಲ ಪೂಜೆಗಳಾಗ್ತವೆ, ಹೇಗೆ ಬರ್ಬೋದು, ಹೇಗೆ ನಡೀಬೇಕು, ಮಂತ್ರಾಲಯದಲ್ಲಿ ಪ್ರತಿ ಒಂದು ಮೂಲೆಗಳನ್ನು ದೈವಗಳನ್ನು ದೇವತೆಗಳನ್ನು ಪೂಜೆ ಮಾಡೋ ವಿಧಾನಗಳನ್ನು ತೋರಿಸ್ಕೊಡುವಂಥ ಒಂದು ಸಾಹಸ ಮಾಡೋದಿದೆಯಲ್ಲ ರಘು, ಹ್ಯಾಟ್ಸ್ ಆಫ್ ನಿಮಗೆ.